ಅಮೇಜಿಂಗ್ ಮ್ಯಾಜಿಕ್ ಶೋ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ದಿನಾಂಕ 18 ಮಾರ್ಚ್ 2026 ಪ್ರಾರಂಭ. ಪ್ರತಿದಿನ 3 ಶೋ ಸಂಜೆ 5 ಮತ್ತು 7 ಹಾಗೆ 8:30ಕ್ಕೆ. ಸ್ಥಳ ಹಳೆ ಶ್ರೇಯಸ್ ಡಾಬಾ, ಅಂಬಾರಿ ಪ್ಯಾಲೇಸ್ ಪಕ್ಕ, ಬೇಬಿ ರಸ್ತೆ, ಚಿಕ್ಕಬಳ್ಳಾಪುರ. ವೆಲ್ಕಮ್ ಟು ಸುಮನ್ ಟಿವಿ ಕನ್ನಡ. ಸ್ವಾಗತ ವೀಕ್ಷಕರೇ. ಇವತ್ತು ಚಿಕ್ಕಬಳ್ಳಾಪುರ ನಗರದಲ್ಲಿ ಭಾರೀ ಪ್ರತಿಭಟನೆ ಕಂಗೊಳಿಸಿದೆ. ಬಲಗೈ ಜಾತಿಗಳ ಒಕ್ಕೂಟ ಚಿಕ್ಕಬಳ್ಳಾಪುರ ಜಿಲ್ಲೆ ವತಿಯಿಂದ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಒಳ ಮೀಸಲಾತಿ ವರದಿಯನ್ನು ತಿರಸ್ಕರಿಸಿ ಜನರ ಆಕ್ರೋಶ ಸಿಡಿದಿದೆ. ಮಂಗಳವಾರ ಬೆಳಗ್ಗೆ 10 ಗಂಟೆಗೆ ನಗರದ ಅಂಬೇಡ್ಕರ್ ಭವನದಿಂದ ಆರಂಭವಾದ ಪಾದಯಾತ್ರೆ ಜಿಲ್ಲಾಧಿಕಾರಿ ಕಚೇರಿ ತನಕ ಭಾರೀ ಘೋಷಣೆಗಳ ನಡುವೆ ಸಾಗಿತು. ನಮಗೆ ನ್ಯಾಯ ಬೇಕು, ನ್ಯಾಯ ಕೊಡಲೇಬೇಕು, ಒಳ ಮೀಸಲಾತಿ ವರದಿ ಬೇಡ ಬೇಡ ಅಂತ ಘೋಷಣೆ ಕೂಗ್ತಾ ಸಾವಿರಾರು ಜನರು ರಸ್ತೆಗಿಳಿದ ದೃಶ್ಯ ಕಂಡುಬಂತು. ಇವತ್ತಿನ ಧರಣಿಯ ಉದ್ದೇಶ ಹೈಕೋರ್ಟ್ ನ್ಯಾಯಮೂರ್ತಿಗಳಾದಂಥ ನಾಗಮೋಹನ್ ದಾಸ್ರವರು ಒಳ ಮೀಸಲಾತಿ ಬಗ್ಗೆ ಒಂದು ಅವೈಜ್ಞಾನಿಕ ವರದಿಯನ್ನು ಅವರು ಸರ್ಕಾರಕ್ಕೆ ಕೊಟ್ಟಿದ್ದಾರೆ. ಆ ವರದಿಯಲ್ಲಿ ಈ ವಲಯ ಮಾದಿಗ ಅಂತ ವಿಂಗಡಣೆ ಮಾಡಿ ಈ ವಲಯ ಜಾತಿಯಲ್ಲಿ ಬರ್ತಕ್ಕಂಥ 48 ಜಾತಿಗಳನ್ನು ಇವರು ಗಣನೆಗೆ ತಗೊಳ್ಳದೆ ಕೇವಲ ವಲಯ, ಆದಿ ದ್ರಾವಿಡ, ಇಂಥ ಕೆಲವು ಆದಿ ಕರ್ನಾಟಕ, ಆದಿ ಆಂಧ್ರ ಇಂಥವೆಲ್ಲ ಬಿಟ್ಟು 48 ಜಾತಿಗಳಲ್ಲೂ ಇವರು ಒಗ್ಗೂಡಿಸಿ ಅದನ್ನು ಮಾಡಿದರೆ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ವಲಯ ಸಮುದಾಯ ಬರ್ತಾಯಿತ್ತು. ಆದರೆ ಇವರು ಆ ಅವೈಜ್ಞಾನಿಕ ವರದಿಯನ್ನು ತಯಾರು ಮಾಡಿ ಸರ್ಕಾರಕ್ಕೆ ಕೊಟ್ಟಿರೋದ್ರಿಂದ ವಲಯ ಮತ್ತು ಮಾದಿಗರಲ್ಲಿ ತಾರತಮ್ಯ ಸೃಷ್ಟಿ ಮಾಡಿದ್ದಾರೆ ಇವರು. ಇದನ್ನು ಕೆಲವರು ಹಿತಾಸಕ್ತಿಗಳು ಅದನ್ನು ಉಪಯೋಗಿಸ್ಕೊಂಡು ವಲಯರಿಗೆ ಮತ್ತು ಮಾದಿಗರಿಗೆ ಜಗಳ ತಂದಿಡ್ತಾ ಇದ್ದಾರೆ. ಇದು ಹಾಗೆ ಅನಾದಿ ಕಾಲದಿಂದ ವಲಯ ಮಾದಿಗರು ಎಲ್ಲ ಜೊತೆಯಲ್ಲೇ ಇದ್ಕೊಂಡು ಅನ್ಯೋನ್ಯವಾಗಿ ಎಸ್ಸಿಗಳು ಪರಿಶಿಷ್ಟ ಜಾತಿ ಅಂತಲೇ ನಾವು ಎಲ್ಲ ಇದರಲ್ಲೂ ಚೆನ್ನಾಗಿದ್ವಿ, ಸಾಮರಸ್ಯದಿಂದ ಇತ್ತು. ಇವರು ನೀಡಿರೋ ಒಂದು ಅವೈಜ್ಞಾನಿಕ ವರದಿಯಿಂದ ಅವ್ರಿಗೂ ನಮಗೂ ತುಂಬ ದ್ವೇಷ ಹುಟ್ಟೋ ಥರ ಮಾಡಿಬಿಟ್ಟಿದ್ದಾರೆ. ಅದು ಅವರಲ್ಲಿ ಕೆಲವರು ನಮ್ಮ ಮಂತ್ರಿಗಳನ್ನು, ನಮ್ಮ ಗುರುಗಳನ್ನು ತುಂಬ ಅವಹೇಳನವಾಗಿ ಮಾತಾಡ್ತಾರೆ. ಇದು ಬೇಕಾಗಿಲ್ಲ. ಇದನ್ನು ಸೃಷ್ಟಿ ಮಾಡಿದವರೇ ಇವರು. ಸೊ ಹಂಗಾಗಿ ಇಂದಿನ ವರದಿನೇ, ಇಂದಿನ ಒಂದು ರಿಸರ್ವೇಷನ್ನೇ ಇದ್ದರೆ ಯಾರೂ ಏನು ಕಿತ್ತಾಡ್ಕೊಳ್ತಾ ಇರಲಿಲ್ಲ. ಇಲ್ಲಿಯ ತನಕ, ಈ ಸ್ವತಂತ್ರ ಬಂದು ಇಷ್ಟು ವರ್ಷಗಳ ತನಕ ಈ ಕಿತ್ತಾಡ್ತಾ ಇರೋದು ವಲಯರು, ಮಾದಿಗರು. ಇದರ ಅವಕಾಶನ ಉಪಯೋಗಿಸ್ಕೊಳ್ತಾ ಇರೋರು ಬೇರೆ ಜಾತಿಯವರು. ಅವರ ಉದ್ದೇಶ ಇಷ್ಟೇ, 1 ಕೋಟಿ 1.5 ಕೋಟಿ ಮೇಲೆ ಎಸ್ಸಿಗಳಿದ್ದೀವಿ, ಇವ್ರನ್ನೇನಾದ್ರೂ ಅತಿ ಹೆಚ್ಚು ಸಂಖ್ಯೆಯಲ್ಲಿರೋದು ನಾವೇ. ಇವ್ರನ್ನೇನಾದರೂ ಇದೇ ಥರ ಬಿಟ್ಟರೆ ಮುಂದೆ ಕರ್ನಾಟಕ ರಾಜ್ಯವನ್ನು ಎಸ್ಸಿಗಳೇ ಆಳ್ತಾರೆ ಅನ್ನೋ ಒಂದು ಉದ್ದೇಶದಿಂದ ಕೇವಲ ಅಲ್ಪ ಜನಸಂಖ್ಯೆ ಇರೋರೇ 2 ಸಾರಿ 3 ಸಾರಿ 4 ಸಾರಿ ಮುಖ್ಯಮಂತ್ರಿಗಳಾಗಿದ್ದಾರೆ. ಆದರೆ ಇಲ್ಲಿ ತನಕ ಬುದ್ಧಿವಂತರು, ಜ್ಞಾನಿಗಳು ಎಲ್ಲರೂ ಇದ್ದರೂ ಸಹ ಯಾರೂ ದಲಿತರನ್ನು ಮುಖ್ಯಮಂತ್ರಿಗಳನ್ನು ಮಾಡಲೇ ಇಲ್ಲ. ಇವತ್ತು ಸುಮಾರು ಒಂದು 2,000 ಜನ ಮೇಲೆ ಬಂದಿದ್ದರು ಸರ್. 2,000 ಜನ ಬಂದಿದ್ದರು. ತುಂಬ ಅದ್ಭುತವಾಗಾಯಿತು. ಶ್ರೀನಪ್ಪ ಅವರ ಒಂದು ಅಧ್ಯಕ್ಷತೆಯಲ್ಲಿ ಡಾಕ್ಟರ್ ಶ್ರೀನಪ್ಪ ಅವರು ಅವ್ರ ಮಾತುಗಳಲ್ಲೇ ತಮಗೆ ಒಳ್ಳೆ ಒಂದು ಸಂದೇಶ ಸಿಗುತ್ತೆ. ನಾವು ಯಾವ ಜಾತಿಗಳ ಬಗ್ಗೆನೂ ಮಾತಾಡೋರಲ್ಲ, ಯಾವ ಸಂಘ ಸಂಸ್ಥೆಗಳಿಂದನೂ ನಾವು ₹1 ತಗೊಳ್ಳೋದೂ ಇಲ್ಲ. ಸ್ವಯಂ ಪ್ರೇರಿತವಾಗಿ ಡಾಕ್ಟರ್ ಶ್ರೀನಿವಾಸಪ್ಪ ಅವರ ಟ್ರಸ್ಟಿಂದಾನೆ, ಅವರ ಒಂದು ಸಂಪಾದನೆ ದುಡ್ಡಲ್ಲೇ ನಮ್ಮ ಸಮುದಾಯಕ್ಕೆ ಇಷ್ಟೊಂದು ಹಣ ಖರ್ಚು ಮಾಡಿ ಪ್ರತಿಯೊಬ್ಬರಿಗೂ ಊಟ ಉಪಚಾರ ಮಾಡಿಸ್ತಾ ಇದ್ದಾರೆ. ದಿನಗಳಲ್ಲಿ ನಿಮ್ಮ ಹೋರಾಟ ಯಾವ ಥರ ಇರುತ್ತೆ? ಈಗ 27ನೇ ತಾರೀಕು ಅಸೆಂಬ್ಲಿಯಲ್ಲಿ ಇದರ ಬಗ್ಗೆ ಚರ್ಚೆ ಇದೆ. ಒಂದು ವೇಳೆ ಸರ್ಕಾರ ಏನಾದ್ರೂ ಸರಿಯಾದ ನಿರ್ಧಾರ ತೆಗೆದುಕೊಳ್ಳದೇ ಇದ್ದ ಪಕ್ಷದಲ್ಲಿ ಇದನ್ನೇ ಹಳೆ ಪದ್ಧತಿಯನ್ನೇ ಮುಂದುವರಿಸಿದ್ರೆ ನಮ್ಮದು ಯಾವುದೇ ರೀತಿ ತಂಟೆ ತಕರಾರಿಲ್ಲ. ಹೊಸದಾಗಿ ಈಗ ಬಂದಿರತಕ್ಕಂಥ ABCD ಇದೇನೋ ಮಾಡಿದಾರಲ್ಲ, ಇದನ್ನೇನಾದರೂ ಕಂಟಿನ್ಯೂ ಮಾಡಿ ಇವರು ಮಾಡಿದ್ರೆ
ಮುಂದಿನ ದಿನಗಳಲ್ಲಿ ನಾವು ತುಂಬ ಉಗ್ರವಾದ ಹೋರಾಟನ ಹಮ್ಮಿಕೊಳ್ತೀವಿ. ಸಾವಿರಾರು ಕಾರ್ಯಕರ್ತರು ಕೈಯಲ್ಲಿ ಬ್ಯಾನರ್ಗಳು ಘೋಷಣೆಗಳೊಂದಿಗೆ ಡಿಸಿ ಆಫೀಸ್ ಎದುರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ರು. ಇನ್ನೊಂದು ಪ್ರಮುಖ ಎಚ್ಚರಿಕೆ ಕೂಡ ನೀಡಿದ್ರು. ನಮಗೆ ನ್ಯಾಯ ಸಿಗದಿದ್ರೆ ಮುಂದಿನ ದಿನಗಳಲ್ಲಿ ಇನ್ನೂ 2 ಪಟ್ಟು ದೊಡ್ಡ ಹೋರಾಟ ಮಾಡ್ತೀವಿ ಅಂತ ಸರ್ಕಾರಕ್ಕೆ ಖಡಕ್ ವಾರ್ನಿಂಗ್ ನೀಡಿದ್ರು. ಈ ಹೋರಾಟಕ್ಕೆ ನೇತೃತ್ವ ವಹಿಸಿದವರು ಏಡುಕೊಂಡ ಡೆವಲಪರ್ಸ್ ಡಾಕ್ಟರ್ ಶ್ರೀನಿವಾಸ್ ಅವರ ಮಾರ್ಗದರ್ಶನದಲ್ಲಿ ಪ್ರತಿಭಟನೆ ತೀವ್ರ ಸ್ವರೂಪ ಪಡೆದುಕೊಳ್ತು. ಇವತ್ತು ಮುಖ್ಯ ಉದ್ದೇಶ ಏನಂತಂದ್ರೆ, ನಮ್ಮ ಒಳ ಮೀಸಲಾತಿ ಬಗ್ಗೆ ಕರ್ನಾಟಕ ರಾಜ್ಯ ಬಲಗೈ ಒಕ್ಕೂಟಗಳ ಒಂದು ಒಳ ಮೀಸಲಾತಿ ನಮ್ಮ ನಾಗಮೋಹನ್ ದಾಸ್ ಅವರು ಮಾಡಿರ್ತಕ್ಕಂಥ ಒಂದು ವರದಿಯ ಲೋಪದೋಷಗಳನ್ನು ನಾವು ಇವತ್ತು ಸರಿಪಡಿಸಿಕೊಡ್ಬೇಕು ಅಂತ ಹೇಳ್ಬಿಟ್ಟು ಚಿಕ್ಕಬಳ್ಳಾಪುರ ತಾಲೂಕು ಮತ್ತು ಜಿಲ್ಲೆಯ ನಾನಾ ತಾಲೂಕು 8 ತಾಲೂಕಿನಿಂದ ಇವತ್ತು ಎಲ್ಲ ನಮ್ಮ ಕುಲ ಬಾಂಧವರು ಆಗಮಿಸಿ ಆ ವರದಿಯನ್ನು ಸರಿಪಡಿಸಿ ನಮಗೆ ಅಂಕಿಅಂಶಗಳನ್ನು ಕ್ರೋಢೀಕರಣ ಮಾಡಿ ನಮ್ಮ ಏನಿವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ 5,40,000 ಜನವನ್ನು ಏನು ಹೊರಗಿಟ್ಟಿದ್ದೀರಿ ಅವರನ್ನು ನಮ್ಮ ಕೂಲಂಕುಷವಾಗಿ ಅವರನ್ನು ಕ್ರೋಢೀಕರಣ ಮಾಡಿ ನಮ್ಮ ಜಾತಿಗೆ ಎಲ್ಲ 49 ಜಾತಿಗಳು ಏನಿದ್ದಾವೆ ಅವನು ಒಟ್ಟುಗೂಡಿಸಿ ಒಂದು ಜಾತಿ ಮಾಡಿ ನಮಗೆ ಅಂಕಿಅಂಶಗಳನ್ನು ಸರಿಪಡಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ನಾವು ಇವತ್ತು ರಾಜ್ಯ ಸರ್ಕಾರಕ್ಕೆ DC ಅವರ ಮುಖಾಂತರವಾಗಿ ಈ ಚಿಕ್ಕಬಳ್ಳಾಪುರದ ನಮ್ಮ ಅಂಬೇಡ್ಕರ್ ಭವನದಿಂದ ಹಿಡಿದು DC ಅವರ ಕಾಲೇಜ್ ಜಾಥಾ ಮಾಡಿ ಅಲ್ಲಿ ನಾವು ಅವರಿಗೆ ಮನವಿಯನ್ನು ಕೊಟ್ಟು ಬಂದಿದ್ವಿ. ಕೂಡಲೇ ಸರ್ಕಾರದ ಎಚ್ಚೆತ್ತುಕೊಳ್ಬೇಕು ಅಂತ ಹೇಳ್ಬಿಟ್ಟು ನಾವು ಒತ್ತಾಯ ಮಾಡಿದ್ದೀವಿ. ಹಾಗಾಗಿ ಮುಂದಿನ ದಿನಗಳಲ್ಲಿ ಏನು ಕೇಳಬೇಕು ಅನ್ಕೋದ ಸರ್? ಮುಂದಿನ ದಿನಗಳಲ್ಲಿ ಸರ್ಕಾರ ನಮಗೆ ಪರಿಶೀಲಿಸಿ ಸಂವಿಧಾನಬದ್ಧವಾಗಿರ್ತಕ್ಕಂಥ ಕಾನೂನನ್ನು 2 ಜಾತಿಗಳಿಗೂ ಕೂಡ ಸರಿಸಮಾನವಾದ ಹಕ್ಕನ್ನು ಕೊಡ್ತದೆ. ಅದು ಸರಿಸಮಾನವಾಗಿ ಹಿಂದಿನಿಗೆ ನಡ್ಕೊಂಡ್ಬಂದಿದೆ. ಅಂಬೇಡ್ಕರ್ ಅವರು ಮಾಡಿರ್ತಕ್ಕಂಥ ಏನು ತತ್ವ ಇದೆಯೋ ಆ ತತ್ವದ ಪ್ರಕಾರವಾಗಿ ನಮಗೆ ಇಬ್ಬರಿಗೂ ಕೂಡ ಎಡಗೈ ಇದ್ದರೆ ಬಲಗೈ ಇಲ್ಲ, ಬಡಗೈ ಇಲ್ಲದೆ ಎಡಗೈ ಇಲ್ಲ ಅಂತಕ್ಕಂಥ ರೀತಿಯಲ್ಲಿ 2 ಕೈಗಳು ಎಷ್ಟು ಪ್ರಾಮುಖ್ಯವೋ ಅದೇ ರೀತಿಯಾಗಿ ನಮಗೆ 2 ಜಾತಿಗಳು ಸರಿಸಮಾನವಾಗಿ ಆ ಹಕ್ಕನ್ನು ಕೊಡಬೇಕು ಅಂತ ಸಂವಿಧಾನ ಪೂರ್ವಕವಾಗಿ ನಾವು ಅವರಿಗೆ ಒತ್ತಾಯವನ್ನು ಮಾಡಿದ್ದೀವಿ ಸರ್ಕಾರಕ್ಕೆ. ಹಾಗಾಗಿ ಕೊನೆಗೆ ಪ್ರತಿಭಟನಾಕಾರರು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗೆ ಮನವಿ ಪತ್ರ ಸಲ್ಲಿಸಿ ತಮ್ಮ ಬೇಡಿಕೆಗಳನ್ನು ಸ್ಪಷ್ಟವಾಗಿ ಮಂಡಿಸಿದ್ರು. ಇದೀಗ ಪ್ರಶ್ನೆ ಏನ್ ಗೊತ್ತಾ, ಸರ್ಕಾರ ಈ ಆಕ್ರೋಶದ ಧ್ವನಿಯನ್ನ ಕೇಳ್ತದ್ಯಾ ಅಥವಾ ಇನ್ನಷ್ಟು ದೊಡ್ಡ ಹೋರಾಟಕ್ಕೆ ವೇದಿಕೆ ಸಿಗ್ತದ್ಯಾ? ಸರ್ಕಾರ ಈ ಆಕ್ರೋಶದ ಧ್ವನಿಯನ್ನ ಕೇಳ್ತದ್ಯಾ ಅಥವಾ ಇನ್ನಷ್ಟು ದೊಡ್ಡ ಹೋರಾಟಕ್ಕೆ ವೇದಿಕೆ ಸಿದ್ಧವಾಗ್ತದ್ಯಾ? ಈ ವಿಚಾರದ ಮೇಲೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ. ಇದು ಸುಮನ್ ಟಿವಿ, ನಿಮ್ಮ ಜೊತೆ ನಾವು.